ನೋಡ್ಕೊಪ್ಪ ನನ್ನ ತಂದೆ ಗದುಗಿನ ಪುಟ್ಟ ರಾಜ ಕವಿ ಗವಾಯಿ. ಅಷ್ಟೇ ಅಲ್ಲ, ಆ ಸೂರ್ಯ ಚಂದ್ರರಂತೆ ಈ ಒಡೆಯ ಸಿಡಿಬೆತ್ತನಾಗ ಶಬ್ದ ಸಿದ್ಧ ಮಾರ್ನೇತ ದುಷ್ಟ ರಾಜಕಾರಣಿಗಳ ಮರಣ ಲೂಟ್ಬೇಕ ಅರ್ಥ ಆಗ್ಲಿಲ್ವಾ? ಬೇಟೆ ಆಡ್ಬೇಕು ಅಂದ್ರೆ ಇಂಥ ಇಂಥ ಬಂಡ ರಾಜಕಾರಣಿಗಳನ್ನು ಬೇಟೆಯಾಡ್ಬೇಕು. ಲೂಟಿ ಮಾಡಿದ್ರೆ ಕಾಂಜ ಪಿಂಚ ಲೂಟಿ ಮಾಡಬಾರ್ದು. ದೊಡ್ಡ ದೊಡ್ಡ ಎಣ್ಣೆಲ್ಲೆ ಎಂಪಿಗಳ ಖಜಾನೆ ಎಣ್ಣೆ ಲೂಟಿ ಮಾಡಬೇಕು. ಹುಡುಗಿ ಕುದಿಸ್ಕೊಂಡು ಎಷ್ಟು ಗಾಡಿ ಕಂಟ್ರೋಲ್ ಮಾಡ್ಬೇಕಂದ್ರ ಯಾವ ಹುಡುಗಿನ ಹತ್ತಾಕ್ ಬರೋದ್ರಿ ನಮ್ಮ ಹಳೆ ಟ್ಯಾಕ್ಟರ್ ಈ ಕಡೆ ಇದ್ದ ಯಾವ್ದೋ ಒಂದು ಹಕ್ಕಿ ಹಾರಿಕೊಂಡು ಬರಕತ್ತೆ. ಬರ್ರಿ ಬರ್ಲಿ ಮಾತ
ಹಾಕಲೆ ಮೂಳಾಲೆ ಏನೋ ಪಿತೃಪಿಲ್ ಏನಂದ ನೀನ್ ಕೊಡುದು ನನ್ನ ಬುಟ್ಟಿ ಖರೀದಿ ಮಾಡಕ್ ನೀವು ಅಂದೆ ಅಂದ್ರ ನಿನ್ನ ಬುಟ್ಟಿ ಜೊತೆ ನಿನ್ನೂ ಖರೀದಿ ಮಾಡ್ತೀನಿ. ಅಡ್ಡಿಲ್ಲ ನಿಂದು ದ್ವಾರದೈತಿ ಅಂತ ನೀ ಬಾಳ ಶ್ರೀಮಂತದಿ ಅಂದಂಗಾತು. ಹೌದಾ ಅಂದ್ರೆ ನೀ ಟಾಟಾ ಬಿರ್ಲಾ ಸರಿಸಮ ಅಂದಂಗಾತು. ಸಾಕಡ್ ಸಾಲ ಕೊಟ್ಟು ಮನ ನಾನು ಅಂದಂಗಾತು. ಅದ ದೊಡ್ಡ ಶ್ರೀಮಂತ ಅಂದಂಗಾತು. ನೋಡ ನಿನ್ನ ಹಾ ಮಾತು ಕೇಳ್ಕೊಂತ ಇಲ್ಲೇ ನಿಂತ್ರ ನನಗೆ ಆಗುದಿಲ್ಲ. ಮೊದಲ ಹೂವತ್ತು ಇಟ್ಟು ಹೋಗ್ತೀನಿ ನಿನ್ನಂತ ಹೂವ ನಾನ್ಯಾಕ್ ಬಿಡಲಿ. ಏನು ಹೇಳೋ ನನ್ನ ರೇಟ್ ಎದರ್ ರೇಟ್ ಉಳ್ಕೊಂಡೆ ಮಗ ನಿರ್ಣಯ ತೆಲ ಕುಡ್ಕೊಡ್ತಿದ್ದಾನೆ. ನೋಡಪ್ಪ ಒಂದು ಮೊಳಕ್ಕ 2 ರೂಪಾಯಿ ಮೊಳಕ್ 12 ಮಾಡಿ ಅಂತ ಮೊಳಕ್ಕ ಕಂಜೂಸ್ ನನಗ ಮುಂಜಾನೆ ಜಂತ ಗಂಟೆ ಬಿದ್ದು ಬೇಸಿಗೆ ರೊಕ್ಕ ಕೊಟ್ಟು ಪೈಸೆ ಜಾತ್ರೆ ಮಾಡ್ಬೇಕಂತ ಮಾಡಿದ್ದೆ. ಆದ್ರೂ ಪರವಾಗಿಲ್ಲ ತಗೋ. ನೀನು ಬೇಡ ಯಾಕಂದ್ರ ನಿಂದು ಸಾಡ್ದೈತಿ ಮಳ. ನನ್ನ ಕೈಯಲ್ಲಿ ಮಳ ಹಾಕಿ ನಾ ಹೂ ತಗೊಳಲ್ಲ. ನಂದು ಸಾಣದೈತಿ ಇದು ಬಹಳ ದೊಡ್ಡದಾಗಿ ಜೋತ್ ಬಿದ್ದೈತಿ. ಬೇಡಪ್ಪ ನಿಂದು ಬಾಜು ಆಡ್ದೈತಿ. ನಿಮ್ದು ಬಾಜು ಆಡ್ದೈತ್ರಿ. ಯಾಕ ನನ್ನ ಮಳ ನೋಡಿ ಒಂದು ನಮೂನೆ ಹಂಗ ಖಂಡಿತರ ಶುರುವಾದನ. ನಿನ್ನ ಮಳ ಇನ್ನ ಸಾಣತ್ತು. ನಿನ್ನಕ್ಕಿನ್ನ 3 ಫೂಟ್ ದೊಡ್ಡ ಹರಡ ನೋಡ್ಬಿಟ್ಟೆ ಅಂತೂ ರೊಕ್ಕ ಮೊದಲ ಯಾಕಪ್ಪ ಒರಿಜಿನಲ್ ಹುಟ್ಲಿಲ್ಲ ನೀನು. ಹೋಗ್ಲಿ ಇದು ಒಂದ ಡೂಪ್ಲಿಕೇಟ್ ಎಲ್ಲ ಮತ್ತೆ ಬೇರೆ ಹೌದಲ್ಲ. ಬೇರೆ ಎಲ್ಲ ಒರಿಜಿನಲ್ ಐತಿಲ್ಲ. 8 ದಿನ ಬನಶಂಕರಿ ಜಾತ್ರೆ ಮಾಡ್ಕೊಂಡು ನಿನ್ನ ಕರ್ಕೊಂಡೋಗಿ ಬೆಂಡು ಬೆಕ್ಕಸ ತಿರ್ಸಿ ಬನಶಂಕರಿ ಜಾತ್ರೆ ಮಾಡಿಸ್ತೀನಿ ಬಾ. ಅಣ್ಣ ನಿನ್ನ ಹೆಸರು ಅಣ್ಣ ಯಾಕೆ ಹೋಗ್ಕೊಳಕತ್ತಿ? ನನಗಿದ ನನ್ನ ಅಜ್ಜಿ ಅನ್ನೋಲೆಕ್ಕ ಒಂದು ಕ್ಯೂ ಗಾಡಿ ತಿರುಗಿ ಕೊಟ್ಟೆ ಅಂದ್ರ ಏನು ನಿನ್ನ ಪುಟ್ಟಿ ನಡು ಬಂದಾಗ ಬಿದ್ದು ಮಂದಿ ಬಲ್ದು ಹಾಕಿ ಯಾಕ ಏನೇನ ಮಾತಾಡಕತ್ತಿರಲ್ಲ ಯಾಕ? ಮತ್ತೇನು ಮಾಡ್ತೀರಿ? ನಮ್ಮಂತ ಹರ್ಯಾಕ್ ಬಂದ್ ಹೆಂಗ್ ಹುಡುಗರಿಗೆ ನಿಮ್ಮಂತ ಹರ್ಯಾಕ್ ಬಂದ್ ಹೆಂಗ್ ಹುಡುಗ್ಯಾರ ಇರ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತದೆ ಅಂತ ಕರೆದ್ರ ಬಾಯಿ ತುಂಬಾ ಪ್ರೀತಿಯಿಂದ ಮಾಮ ಮಾಮನಂತ ಕರೆ ಬರ್ದವ ನನ್ನ ಚಿನ್ನ. ಹೋಲ್ ಬಿಡು ಮಾಮ ಕರಿಬೇಕಂತ ನೀ ದೊಡ್ಡಕ್ಕೆ ಈಗ ದಿನ ಆದ್ರೂ ಪರವಾಗಿಲ್ಲ. ಕಂಡು ಕಂಡಲ್ಲಿ ಹೋಗಿ ಕಂಡು ಹುಡುಗರು ನೋಡಿ ಮಾಮ ಮಾಮ ಅನ್ಬೇಡ ನಿನ್ನ ಫಿಗರ್ ನೋಡಿದ್ದೆಲ್ಲ. ನಿನ್ನ ಫಿಗರ್ ನೋಡಿ ನಿರ್ಧಾರ ಮಾಡ್ಕೊಂಡ ನನ್ನ ಮನಸ್ಸಿನ್ಯಾಗ ನೀನಾದಿ. ಮಾಮ ನಿನ್ನ ಹೆಸರೇನು ಮಾಮ? ನನ್ನ ಹೆಸರೇ ಓಡ್ಕಾ ಟ್ಯಾಕ್ಟರ್ ನಡೆಸು ಡ್ರೈವರ್ ಗುಂಡ ಅಂತ ಅಂದ. ನಿನ್ನ ಹೆಸರು? ನಂದು ಮುಡ್ಕ ಗಿಡ್ಕ ಇಲ್ಲಪ್ಪ ಪ್ಯೂರ್ ಒರಿಜಿನಲ್ ಗುಂಡಿ. ನೀ ಒತ್ತಿದ್ರೆ ಈ ಗೂಂಡ ಮುಂದೆ ಹೃದಯ ಒಂದಾಗಿ ನೀನಾಗುವೆ ಗೂಂಡನ ಹೃದಯದ ರಾಣಿ. ಅದನ್ನ ಇತ್ತ ಹೋಗಿ ಏನದು ಏನ್ ಮಾತಾಡಕತ್ತಿ? ಹೆಸರು ಬಹಳ ಚಂದ ಐತೆ ಅಂತ ಹಿಂಗಂದ್ಯಾ ರೀ? ಮಗ್ಳು ಬಾ ಮಗ್ಳು ಬಾ ಮತ್ತೆ ನಿನ್ನ ಗಾಡಿ ಕುಂದಿಸ್ಕೊಂಡು ಕರ್ಕೊಟ್ಟಿಯ ಗಾಡಿ ಹೋಗ ಅಷ್ಟೇ ಅಲ್ಲ ನನ್ನ ಹೃದಯದಾಗ ಕುಂದಿಸ್ಕೋಬೇಕೇನೆ. ಮತ್ತೆ ಎದ್ರ ಮೇಲೆ ಕುಂದಿಸ್ಕೋತಿ ಎಲ್ಲ ಎದುರು ಬಿಟ್ಟಿದ್ದೆ. ಹೌದಾ ಹೃದಯ ರೋಚಕ ಕೊಡ್ತೀನಿ ಅಂದ್ರೆ ರಾಣಿ ಕಬಡ್ಡಿ ಆಡಪ್ಪ. ಮಾಸ್ತರ ಎದುರಿಸು. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ
ಗೆಲ್ಲೋನು ಕೋಟಿಗೊಬ್ಬ ಈ ಜಿಂದಗಿಗೆ ಗೆಲ್ಲೋಣ ಬಾ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ ಈ ಜಿಂದಗಿಗೆ ಗೆಲ್ಲೋಣ ಬಾ ಕೈ ತುಂಬಾ ಕ್ಯಾಶ್ ಮೈ ತುಂಬಾ ಜೋಶ್ ಲೈಫ್ ಎಲ್ಲ ಖುಷು ದಿನವೂ ಮಜಾ ಮಜಾ ಇದೆ ದರ್ಬಾರು ಮಾಡೋ ದರಬಾಯಿ ನೋಡೋ ದುಡ್ಡಿಂದ ತಾನೇ ಬಿಸಿ ಬಿಸಿ ಇದೆ ಹಣ ಯಾರದೆ ಯಾರು ತಿಂದೆ ಬಿಗೆ ಇಳಿಸಿಬಿಡು ಛಣ 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 ಕಾಂಚನ ಪೂಜೆ ಪ್ರತಿನಿತ್ಯ ಮಾಡಿಬಿಡು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಇಡೀ ಬ್ರಹ್ಮಾಂಡವನ್ನೇ ಮುಷ್ಟಿಯಲ್ಲಿ ಹಿಡಿದು ತಂಡವಾಗಿ ಚೆಂಡಾಡಬಲ್ಲ ಗಂಡು ದಾರಿಗಳಿಗೆ ಮೊಂಡ ನಾಯಕನಾದ ಗಂಡನೆಯ ಗಂಡನ ನಾನು ಪ್ರಚಂಡ ರಾವಣ ರಾಜಕೀಯದಲ್ಲಿ ನಾನೊಬ್ಬನೇ ರಾಜಕೀಯ ರಾಜನೆಂದು ಮುಖ್ಯಮಂತ್ರಿ ಸಿಂಹಾಸನವೇರಿದ ನನ್ನ ದೊಡ್ಡಪ್ಪನಾದ ಕೆ ಪ್ರಸಾದನನ್ನು ತನ್ನ ಕೆಟ್ಟ ದೃಷ್ಟಿಯಿಂದ ನೋಡಿ ಸುಟ್ಟು ಹಾಕಿದರಲ್ಲ ಪರಮ ವೈರಿ ನನ್ನ ಹಂತಕ ಕಂಡವರನ್ನು ಕತ್ತರಿಸಿ ರಕ್ತದ ಕಣ್ಣೀರಿನಿಂದ ಕಟ್ಟಿರುವ ಆಗಿನ ರವಿ ಸಾಮ್ರಾಜ್ಯವನ್ನು ಪುಡಿ ಮಾಡಿದಾಗಲೇ ತೀರುತ್ತದೆ ನನ್ನ ಸೇಡು ಈಗ ಕೂಡಿ ಬಗ್ಗದೆ ಪೂರ್ಣನದಿಯಲ್ಲಿ ಒಪ್ಪಿಸಿ ಹುಲಿಯಂತೆ ಎದ್ದು ನಿಂತರೆ ತಂದೆ ತಾಯಿ ಇಲ್ಲದ ತಬ್ಬಲಿ ಮಗು ಎಂದು ಮುದ್ದಾಗಿ ಅರಗಿಣಿಯಂತೆ ಬೆಳೆಸಿರುವ ನಿನ್ನ ತಂಗಿ ಇಂದ್ರ ಮುಂದೆ ಈ ಕಾರ್ತಿಕನೆಂಬ ಹಸಿದ ಬಹುಮೆ ಅಪ್ಪುಲಿ ಬಾಯಲ್ಲಿ ಸಿಕ್ಕ ಚಿಕ್ಕ ಇಂದ್ರ ಈ ಕಾರ್ತಿಕನ ಕಾರಸ್ಥಾನವನ್ನೇ ತಿಳಿಯದೆ ನಿಮ್ಮಣ್ಣ ಈ ಮಿಡಿನಾಗರ ಎಡೆ ತುಳಿಯಲು ಬಂದರೆ ನಿಮ್ಮಣ್ಣನನ್ನು ಸಿಕ್ಕನೆ ಕಚ್ಚೆ ದಾರಿಯನ್ನ ಮಾಡದ ಬಿಡುವುದಿಲ್ಲ ಕಿಡಿ ಕಾರ್ತಿಕ ಗುಡ್ಡ ಲೇ ಮತ್ತೆ ಮಗುಟ ಕಣಗಂಡ್ರೆ ಅಪ್ಪ ಏನು ಮೊದಲದ ಒದಗಲು ನನ್ನ ನೀನು ದನ ಎಂದು ತಿಳಿದಿವೆ ಹಂಗಲ್ರಿ ದನರ ಕುಕ್ಕು 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 ಕೂಗಿದ್ರೆ ಮಾಡ್ತಾರೆ ಇರಲಿ ಆ ಚಂದ್ರಾಪುರದ ಚಂದ್ರನಿಗೆ ಕೊಟ್ಟ ಸಾಲಕ್ಕೆ ಅವನ ಮನೆ ಅಡುವು ಬರೆಸಿಕೊಂಡು ಬಾ ಎಂದು ಹೇಳಿದ್ದೆ ಬರೆಸಿಕೊಂಡು ಬಂದಿರುವೆಯಾ ಬಂದೇನ್ರಿ ಮತ್ತೆ ಆ ಶಿವರಾಜನಿಗೆ ಕೊಟ್ಟ ಸಾಲಕ್ಕೆ ಆಧಾರ ನೋಡಿವೆ ಅವರ ಶಿವರಾಜನ 3 ಮಂದಿನ 3 ಎಕರೆ ರಶ್ಮಿ ಶೆಟ್ಟ ಇರಲಿ ಆ ಶಿವಪುರದ ಶಿವ ಇನ್ನು ಸಾಲಕ್ಕೆ ನನ್ನ ಮನೆಗೆ ಬರುತ್ತಾನೆ ಅವನಿಂದ ಏನಾದರೂ ಬರೆಸಿಕೊಂಡು ಅವನಿಗೆ 25,000 ಹಣ ಕೊಟ್ಟು ಕಳಿಸು ನಾನು ಆ ನನ್ನ ಪರಮ ವೈರಿನವರ ಹಂತಕನ ಮನೆಗೆ ಹೋಗಿ ಇನ್ನು ಮುಂದೆ ಈ ಕಾರ್ತಿಕನ ತಂಟೆಗೆ ಬರಬೇಡ ಎಂದು ಎಚ್ಚರಿಸಿ ಬರುತ್ತೇನೆ ಸಾಕಾರ ನೋಡಿದ ಎಂತರ ನಿಂದ್ರು ನಿನ್ನ ರೊಕ್ಕ ನೀ ಯಾರಿಗೆ ಕೊಡೋ ಅಂತಿದೆ ಅವ್ರಿಗೆ ಕೊಡೋಕ ನಮ್ದ
ಹತ್ತೊಂಬತ್ತಂತ ಸಾಕಾರ 25,000 ಯಾಕ 75,000 ಕೇಳ್ತೀನಿ ರೇಷ್ಮೆ ಶಾಟನ ಮಾಡಿಸ್ಕೊಡ್ತೀನಿ ಕತ್ತೆ ಹೆಚ್ಚಿಗೆ ಬಾಲ ಬಿಚ್ಚದೆ ಹೇಳಿದಷ್ಟು ಕೆಲಸ ಮಾಡು ಮನೆ ಒಳಗೆ ಬರ್ತೀನಿ ಸಾಕಾರ ಅಲ್ರಿ ದೈವ ಬರ್ತೀನಿ ಹುಡುಗಿ ಕರ್ಕೊಂಡು ನರಹಂತಕ ಈ ಕಾರ್ತಿಕನಿಗೆ ಎದುರಾದ ವೈರಿಗಳನ್ನು ಜೀವ ಸಮಾಧಿ ಮಾಡಬೇಕಾದರೆ ಈ ಕಾರ್ತಿಕ ಮೊದಲು ಹೇಳುತ್ತಾನೆ What? ಈ ಕಾರ್ತಿಕ ಹೇಳುವ ಮಾತನ್ನು ಮಿಕ್ಕಿ ನಿಂತರೆ ಈ ಕಾರ್ತಿಕ ಬರೀ ಕಾರ್ತಿಕನಾಗಲ್ಲ ಅವರ ರಕ್ತ ಕುಡಿಯುವ ಯಮನಾಗುತ್ತಾನೆ ಭಾಗಗಳನ್ನು ಅಣು ಅಣುವಾಗಿ ಕತ್ತರಿಸಿ
ಎನ್ನುತ್ತಾ ನಿನ್ನ ದರ್ಶನಕ್ಕೆ ಬರುವ ಎಲ್ಲ ಭಕ್ತರ ಕಷ್ಟ ನಿವಾರಿಸುವ ಕಲಿಯುಗದ ಜಗತ್ತೋಣೆ ಆದ ನೀನು ಬಡವರಾದ ನಮಗೇಕೆ ಎತ್ತು ನೋಡಿದ್ರತ್ತ ಈ ಮೇಲಿಂದ ಮೇಲೆ ಕಾರ್ಗತ್ತಲೆಯ ಮೋಡವನ್ನು ತಂದೊಡ್ಡುತ್ತಿರುವೆ ತಾಯಿ ನಮ್ಮ ಪಾಲಿನ ಯಾಕೆ ತಾಯಿ ಈ ಬಡವರ ಮೇಲೆ ನಿನಗೆ ಕರುಣೆ ಇಲ್ಲವೇ? ನಾವು ಯಾವ ತಪ್ಪು ಮಾಡಿದ್ದೇವೆಂದು ನಮ್ಮನ್ನು ಈ ಬಡತನದ ಬಗೆಯಲ್ಲಿ ಬಳಸುತ್ತಿರುವೆ ಹೇಳು ತಾಯಿ. ತಂಗಿ ಚಂದ್ರ, ಶ್ರೀಮಂತರ ಹಣದ ಚೆಲ್ಲಾಟದ ಕೂಗಿರುವುದೇ ನಮ್ಮಂತ ಕಡು ಬಡವರ ಕಣ್ಣೀರಿನ ಕೊಲೆಯಾಟದ ಕೂಗು ಎಲ್ಲಿ ಕೇಳಿಸಬೇಕಮ್ಮ ಇಲ್ಲಿನ ತಾಯಿ ಎಲ್ಲಮ್ಮ. ಯಾಕಣ್ಣ ಈ ದೇವಿ ಮೇಲೆ ನಿನ್ನ ಕೋಪ? ಅಣ್ಣ, ಈ ದೇವಿ ಎಂದು ಕೈ ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ನಂಬಿದವರನ್ನು ಎಂದು ಈ ಮಾತು ಈಗ ನಿನಗೆ ತಿಳಿಯದಿದ್ದರೂ ಮುಂದಾದರೂ ತಿಳಿಯುತ್ತದೆ. ನಂಬಿದವರನ್ನು ಎಂದು ಕೈ ಬಿಡುವುದಿಲ್ಲ ಈ ದೇವಿ ಎಂದು ತಿಳಿದುಕೊಂಡಿರುವುದರಿಂದಲೇ ಮುತ್ತಜ್ಜನ ಕಾಲದಿಂದ ಈ ದೇವಿ ನಂಬಿ ಪೂಜಿಸುತ್ತ ಬಂದ್ವಿ. ಆದರೆ ಇತ್ತಿತ್ತಲಾಗಿ ಯಾಕೋ ಏನೋ ಈ ದೇವಿ ಮೇಲಿದ್ದ ನನಗೆ ಭಯ ಭಕ್ತಿಯಲ್ಲ ಹೊರಟು ಹೋಗ್ತಾ ಇದೆಯಮ್ಮ, ಹೊರಟು ಹೋಗ್ತಾ ಇದೆ. ಯಾಕಣ್ಣ ಹಾಗೆ ಕಲ್ಲು ಹೃದಯದವರಂತೆ ಮಾತನಾಡುತ್ತಿರುವೆ? ಮತ್ತೇನು ಮಾಡಲಿ ತಂಗಿ, ನನ್ನ ಎರಡನೆಯ ತಮ್ಮನಾದ ಸಾಗರನ ಓದಿಗೆದ್ದು ಮಾಡಿದ ಸಾಲ 20,000 ಸಾಲಕ್ಕೆ 70,000 ಆಗಿ ಬೆಳೆದು ನಿಂತು ನನ್ನ ಎಳೆಯು ಸೆಳೆದುಗೊಳಿಸಿದೆ. ಹೇಗಾದರೂ ಮಾಡಿ ಸಾಲ ಮುಟ್ಟಿಸಬೇಕೆಂದರೆ ಬಿತ್ತಿದ ಬೀಜಿನ ಕಂತು ಸಹ ಬರುತ್ತಿದ್ದಮ್ಮ ಈಗಿನ ಅರ್ಥ ಮಳೆಗಾಲದಲ್ಲಿ ಬಂದಾಗ ಸಾಲ ಕೊಟ್ಟ ಧನಿಕರಿಗೆ ಮರು ಹಣ ಕೊಟ್ಟು ಸಾಲದ ಬಂಧನದಿಂದ ಋಣಮುಕ್ತನಾಗಿ ಕೊನೆಗೆ ನಿನ್ನ ತಲೆಯ ಮೇಲೆ ಅಕ್ಷೆತ್ತಿ ಹಾಕಿ ನನ್ನ ತಲೆಯ ಮೇಲಿನ ಭಾರ ಇಳಿಸಿಕೊಳ್ಳಬೇಕೆಂದು ಹಗಲಿರುಳು ಶ್ರಮಿಸುತ್ತಿದ್ದೇನೆ. ಬಂದಾಗ ಇಷ್ಟಾದರೂ ನಮ್ಮ ಮೇಲೆ ಕರುಣೆ ಬರಬಾರದೆ ಇಲ್ಲಿನ ತಾಯಿ ಎಲ್ಲ ಮನೆಗೆ. ಯಾಕಣ್ಣ ಇಂದು ಇಷ್ಟೊಂದು ಅಸಹ್ಯನಾಗಿ ಮಾತನಾಡುತ್ತಿರುವೆ? ಒಂದು ವೇಳೆ ಸಾಲ ಕೊಟ್ಟ ಧನಿಕರು ನಿನ್ನ ಮೇಲೆ ಏನಾದ್ರೂ ಕೈ ಮಾಡಿದ್ರೆ? ತಂಗಿ ಚಂದ್ರ, ಹುಟ್ಟುವಾಗಲೇ ಕೈಯಲ್ಲಿ ಪರಿಸು ಹಿಡಿದು ಬೆಳೆಯುತ್ತಿದ್ದಂತೆ ದಿನ ಬೆಳಗಾದರೆ ಪರುಸಿಗೆ ರಕ್ತದ ಅಭಿಷೇಕ ಮಾಡಿ ಹುಲಿಯ ರಕ್ತವನ್ನು ಕುಡಿದು ಹುಲಿಯಂತೆ ಕುಡಿದು ಹೊಡೆಯುವ ನನ್ನ ದೂರದ ತಮ್ಮ ಶಿವನಿರುವಾಗ ನನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾರಿಗಿದೆಯಮ್ಮ ಈ ಊರಿನಲ್ಲಿ? ಹೋಗಲಿ ಬಿಡಮ್ಮ, ನಮ್ಮಿಬ್ಬರ ಮಾತಿನ ಆಗೋದಲ್ಲಿ ತಮ್ಮ ಸಾಗರ ಓದು ಮುಗಿಸಿ ಬರುತ್ತಿದ್ದಾನೆಂದು ಹೇಳುವುದೇ ಮರೆತು ಬಿಟ್ಟಿದ್ದೆ. ಅಣ್ಣ, ಇಂದು ಸಿಟಿಯಿಂದ ಅಣ್ಣ ಬರುತ್ತಾನೆಂದು ನಿನಗೇಗೂ ಗೊತ್ತಾಗ್ತದ? ವಾರದಿಂದ ನಿರ್ಧಾರ ಹಾಕಿದ್ದಾನಮ್ಮ. ಆಗ ನೋಡಮ್ಮ, ನೆನೆಸುವುದರೊಳಗೆ ಬಂದು ಬಿಟ್ಟ ನನ್ನ ತಮ್ಮ. ಅಣ್ಣ, ತಂಗಿ, ಚಂದ್ರ, ಬಾ ಅಣ್ಣ, ಈಗ ಬಂದೆಯ? ಇದೇನಪ್ಪ ಸಾಗರ? ಸಾಗರ, ಇದೇನಪ್ಪ ನಿನ್ನ ಹರಕು ಬಟ್ಟಿ ಅವಸ್ಥೆ? ಯಾಕೆ ದಾರಿಯಲ್ಲಿ ಏನಾದರೂ ಜಗಳವಾಯಿತೆ? ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷುಕ ನನಗೆ ಸೆಲ್ಫ್ ಇಲ್ಲ, ಸೆಲ್ಫ್ ಕೊಡು ಎಂದು ಅದಕ್ಕೆ ನನ್ನ ಸೆಲ್ಫ್ ಅವನಿಗೆ ಕೊಟ್ಟು ನಾನು ಅರ್ಕು ಸೆಲ್ಫ್ ಹಾಕಿಕೊಂಡು ಬಂದೆ. ಓಹೋ, ಈಗ ಹಾಗಾದರೆ ಈ ಸಲದ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ನನ್ನ ಕುಲದೇವರ ಮಾರುತೇಶನ MBBS ಕೋರ್ಸ್ ಮುಗಿಸಿ ಡಾಕ್ಟರ್ ಅವುಗಳೆಲ್ಲ ಅರ್ಥ ಪಡೆದು ನಿನ್ನ ಮುಂದೆ ನಿಂತಿದ್ದೇನೆ. ಎದ್ದೇಳು ತಮ್ಮ, ಎದ್ದೇಳು. ಸದಾಕಾಲ ಸಿದ್ಧ ಬಸವೇಶ್ವರನ ಆಶೀರ್ವಾದ ನಿನ್ನ ಮೇಲೆ ಇರಲೆನ್ನುವುದೇ ಈ ನಿನ್ನ ಅಣ್ಣನ ಆಶಯಪ್ಪ. ಈ ನಾನು ಒಂದೊಂದು ಮಾತು ಕೇಳಿದರೆ ಆ ಶಿವ ಲೋಕದಿಂದ ಶಿವನೇ ಬಂದು ನನ್ನ ಜೊತೆ ಮಾತಾಡಿದಷ್ಟು ಸಂತೋಷವಾಗ್ತಿದೆ. ಸಂತೋಷವಾಗ್ತಿದೆ. ಈ ಜನ್ಮದಲ್ಲಿ ನಿನ್ನ ಋಣ ತೀರಿಸದೆ ಸತ್ತು ಹೋದರು ಮುಂದಿನ ಜನ್ಮ ಒಂದು ಇದ್ದರೆ ನೀನು ಮನಕಾಯಿ ನಾಯಾಗಿದ್ರೆ ಹುಟ್ಟು ನಿನ್ನ ಋಣ ತೀರಿಸುತ್ತೇನೆ. ನಮ್ಮ ಸಾಗರ ಅಂತ ದೊಡ್ಡ ಮಾತನಾಡಿ ದೊಡ್ಡವನನ್ನಾಗಿ ಮಾಡಬೇಡಪ್ಪ ಈ ನನ್ನನ್ನು. ನೀ ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ನಮ್ಮೆಲ್ಲರನ್ನು ಕಾಪಾಡುವನು ಮೇಲಿದ್ದಾನೆ. ಎಂತ ಉದಾರವಾದ ಗುಣವನ್ನ ನಿನ್ನದು. ನಿನ್ನಂತ ಅಣ್ಣನ್ನು ಪಡೆದ ನಾವೇ ಪುಣ್ಯವಂತರು. ಇರಲಿ. ಪರಾಕ್ರಮ ವೀರನಾದ ನನ್ನ ತಮ್ಮ ಶಿವ ಎಲ್ಲಿ? ಶಿವ, ಶಿವ, ಬನ್ನಿ ಅಣ್ಣ. ಅಣ್ಣ,
ಒಂದು ಕೆಲವೇ ಸಮಯ ಆಯ್ತು ಶಿವ. ಇದೇನಲ್ಲ ನೀರಿನ ಚಿಹ್ನೆಯಾಗಿರುವ ಬಟ್ಟೆಗಳು. ಯಾಕಣ್ಣ ದಾರಿಯಲ್ಲಿ ಬರುವಾಗ ಯಾವನಾದರೂ ಬಂಡ ಇನ್ನ ಮೇಲೆ ತನ್ನ ಸೂರತನವನ್ನು ತೋರಿಸಿ ನಡೆಸಿಕೊಂಡನೆ. ಹಾಗೆ ನಾಚಿದ್ದರೆ ಹೇಳಲ್ಲ, ಆರ ಕ್ಷಣದಲ್ಲಿ ಹುಲಿಯಂತೆ ಹಾರಿ ಗುಂಡ ನೆನೆಸಿಕೊಂಡು ಆ ಗುಂಡವನ್ನು ಕತ್ತರಿಸಿ ಒಂದು ನಿನ್ನ ಪಾದಕ್ಕೆ ಕಟ್ಟಿ. ಅಂತಹ ಬಂಡರ ರುಂಡ ಕತ್ತರಿಸಲೆಂದೇ ಈ ನನ್ನ ಪರಸು ಎಂಬ ವೀರ ಆರ್ಭಟಿಸಿದೆ. ಬೇಗ ಹೇಳಲ್ಲ, ಆ ಕುಳ್ಳಿ ಯಾರೆಂದು. ಅಂತ ಘಟನೆ ಏನು ನಡೆದಿಲ್ಲಪ್ಪ. ಇರಲಿ, ಏರ್ಪೋರ್ಟಿಗೆ ಬರುತ್ತದೆ ಅಂತ ಹೇಳಿದೆ ನೀನು. ಏರ್ಪೋರ್ಟಿಗೆ ಬರಲು ಎಲ್ಲಿಗೆ ಹೋಗಿದ್ದೆ? ನಾವು ಆಸ್ಪತ್ರೆ ಕಟ್ಟಿಸಬೇಕು. ನಮ್ಮ 2 ಎಕರೆ ಮಟ್ಟಿಯ ಹೊಲದ ಜಮೀನಲ್ಲಿ ಆ ಮುಖ್ಯಮಂತ್ರಿ ಕೆ ಪ್ರಸಾದ ಗೌರ್ಮೆಂಟ್ ರಸ್ತೆಯನ್ನು ಕಟ್ಟಿಸ್ತಾನೆಂದು ಬುದ್ಧಿ ತಿಳಿತು. ಅದಕ್ಕೆ ಆ ಮುಖ್ಯಮಂತ್ರಿಯ ಸ್ಥಿರವನ್ನು ಕಡಿದು ಕಾಯ್ದು ಕುಳಿತಿರುವ ಈ ತಾಯಿಯ ಒಡಲನ್ನು ಶಾಂತಗೊಳಿಸಬೇಕೆಂದು ಹೋಗಿದ್ದೆ. ಆದರೆ ನಾನು ಮಾಡಬೇಕಾದ ಕೆಲಸವನ್ನು ಬೇರೆ ಯಾರು ಮಾಡಿ ಮುಗಿಸಿಬಿಟ್ಟಿದ್ದಾರಲ್ಲ, ಅದಕ್ಕೆ ಮರಳಿ ಹಾಗೆ ಬಂದುಬಿಟ್ಟೆ. ನೋಡಿಸುವ ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನು ಎದುರಾಕಿಕೊಳ್ಳಬಾರದಪ್ಪ. ನಮ್ಮಂತ ಬಡವರಿಗೆ ದೊಡ್ಡವರು ಎನಿಸಿಕೊಂಡಿರುವ ಬಂಡ ಶ್ರೀಮಂತರು ನಮ್ಮಂತ ಬಡವರ ಮೇಲೆ ಏನೇ ಕಾಳಜಿಯನ್ನು ಮಾಡಿದರು. ಬಡವರು ಸುಮ್ಮನಿರಬೇಕೆನ್ನುವ ಮಾತು ನಮ್ಮ ತಾತ ಮುತ್ತಜ್ಜನ ಕಾಲದಲ್ಲಿತ್ತು. ಈಗಿನ ಕಾಲದಲ್ಲಿ ಸೊಕ್ಕಿನ ಶ್ರೀಮಂತರ ಎದುರು ನಮ್ಮಂತ ಕಡು ಬಡವರು ಪುರಿತನಾದರ ಹಾವಿನಂತೆ ನಡೆಯದಿದ್ದರೆ ಹೊಡೆದು ಕೊಲ್ಲುತ್ತಾರಲ್ಲ ನಮ್ಮಂತ ಬಡವರನ್ನು ಆ ಶ್ರೀಮಂತನೆಂಬ ರಾಕ್ಷಸರು. ನೋಡಿ ಶಿವ, ಶ್ರೀಮಂತರು ತಮ್ಮ ಜೀವ ಕಾಪಾಡಿಕೊಳ್ಳುವುದಕ್ಕೆ ಅನೇಕ ವಿಜ್ಞಾನಿಯಿಂದ ಕಂಡುಹಿಡಿದ ಪವರ್ಫುಲ್ ಗನ್, ಪಿಸ್ತೂಲ್, ಬಂದೂಕುಗಳನ್ನು ಇಟ್ಟುಕೊಂಡಿರ್ತಾರೆ. ಆದರೆ ಶ್ರೀಮಂತರನ್ನು ಎದುರಿಸಿ ಹೋರಾಡಲು ನಮ್ಮ ಹತ್ರ ಅಂತ ಆಯುಧಗಳು ಹೇಳಿದೆಯಪ್ಪ. ಆ ಬಂಡ ಶ್ರೀಮಂತರನ್ನು ಎದುರಿಸಲು ದೇವರೆಂಬ ವಿಜ್ಞಾನಿ ಕಂಡು ಹಿಡಿದಿರುವ ಈ ದೇಹ ಮೇರು ಪರ್ವತದ ಬಂಡೆಯಂತೆ ಎಂದು ಗಟ್ಟಿಯಾಗಿದೆ. ಅದು ಅಲ್ಲದೆ ನಮ್ಮಂತ ಬಡವರ ರಕ್ಷಣೆಗೆಂದು ಸಾಕ್ಷಾತ್ ಆ ಪರ ಶಿವನೇ ಕೊಟ್ಟಿರುವ ಈ ಪರಸು ಎಂಬ ಆಯುಧದ ಮುಂದೆ ಮಾನವ ಕಂಡು ಹಿಡಿದಿರುವ ಪಿಸ್ತೂಲು, ಗಣ್ಣು, ಬಂದೂಕುಗಳು ಕೇವಲ ತೃಣಕ್ಕೆ ಸಮ ಎಂದು ಈ ಶಿವ ಕೈ ಎತ್ತಿ ಹೇಳುತ್ತಾನೆ. ಇದು ಹೇಳುವ ಮಾತು ನಿಜ ಶಿವ. ಆದರೆ ನಿನ್ನ ಹತ್ತಿರುವ ಈ ಗಂಡು ಬಡಲಿಗೆ ಆ ಶ್ರೀಮಂತರ ಹತ್ತಿರುವ ಬಂದೂಕಿಗೆ ಬಹಳ ವ್ಯತ್ಯಾಸವಿದೆಯಪ್ಪ, ಬಹಳ ವ್ಯತ್ಯಾಸವಿದೆ. ಅಣ್ಣ, ಯಾಕಣ್ಣ ಈ ಶಿವನ ಪರಸುವಿನ ಮೇಲೆ ನಿನಗೆ ಅಪನಂಬಿಕೆ? ಅಣ್ಣ, ಆ ಶ್ರೀಮಂತರು ಬಂದೂಕಿನಿಂದ ಬಹಳವಾದರೆ 10-12 ಜನ ಕೊಲೆ ಮಾಡಬಹುದು. ಈ ನನ್ನ ಪರಸು ಎಂಬ ಆಯುಧಕ್ಕೆ ಅಂತ ಎಂಬುದೇ ಇಲ್ಲ. ಈ ಕಂಡು ಬಡಲೆಯಿಂದ ಸಾವಿರಾರು ಜನ ಬಂಡರ ರಕ್ತವನ್ನು ಈ ಭೂಮಿಯ ಮೇಲೆ ದೊಡ್ಡಲಾಗಿ ಹರಿಸಬಲ್ಲ ಈ ಶಿವ. ಮೆಚ್ಚಿದೆ ಎದೆಗಾರಿಕೆಯ ಹೊರ ಶಿವನೆರೆ ಈ ಶಿವನಿಗೆ ಎಷ್ಟು ಮಟ್ಟಿಗೆ ಅನ್ನೋ ಸಂತಾನನಿಗೆ ಪ್ರತಿಯೊಂದು ಪತ್ರದಲ್ಲಿ ತಿಳಿಸುತ್ತಿದ್ದ. ಹೊರ ಶಿವನೆರೆ ನಿನಗೆ ಎಷ್ಟು ಮಟ್ಟಿಗೆ ಇಷ್ಟವಂತ ನಾನು ಅಷ್ಟೇ. ಅಣ್ಣ ಸಾಧಾರಣ ಹೇಗೂ ನಿನ್ನ ಓದು
ಮುಗಿಯಿತು. ಈಗ ಈ ಮನೆಗೆ ಮಹಾಲಕ್ಷ್ಮಿ ಅಂತ ಅತ್ತಿಗೆಯನ್ನು ತಂದು ಬಿಡೋಣ. ಅದು ಹೇಗೆ ಸಾಧ್ಯ ಚಂದ್ರ? ಬೇರೆ ನಿಂತಿರುವ ತಂಗಿ ಮನೆಯ ಮಗ ಸಾಗರನ ಮದುವೆ ಮಾಡಿ ಅತ್ತಿಗೆ ತರುವುದು ಮನೆತನಕ್ಕೆ ಶೋಭೆಯಲ್ಲಮ್ಮ. ನಮ್ಮೆಲ್ಲರ ಮದುವೆಗಿಂತ ಮುಂಚೆ ತಂಗಿಯಾದ ನಿನ್ನ ಮದುವೆ ಮಾಡಬೇಕಾದ್ದು ಈ ನಿನ್ನ ಅಣ್ಣಂದಿರದ ನಮ್ಮೆಲ್ಲರ ಕರ್ತವ್ಯಮ್ಮ. ಹೌದು ತಂಗಿ, ಹಣ ಎಷ್ಟೇ ಖರ್ಚಾದರೂ ಸಿಕ್ಕಿಲ್ಲ. ಎಲ್ಲಿಯಾದರೂ ಒಂದು ಒಳ್ಳೆ ವರವನ್ನು ನೋಡಿ ಈ ವರ್ಷ ನಿನ್ನ ಮದುವೆಯನ್ನು ಅತಿ ಉತ್ತಮ ರೀತಿಯಲ್ಲಿ ಮಾಡಿಸಿಬಿಡುತ್ತೇವೆ. ಯಾಕಣ್ಣ? ತಂಗಿಗೆ ಇನ್ನು ಮುಂದೆ ವರ ಹುಡುಕುವ ಅಗತ್ಯವೇ ಇಲ್ಲ. ಏನನ್ನ ನಿನ್ನ ಈ ಮಾತಿನ ನಿಮ್ಮ ತಂಗಿ ನಿಮ್ಮೆಲ್ಲರಿಗೂ ಇಷ್ಟು ಬೇಗ ಬಾರೋದರೆ ಹಾಗೇಕೆ ಮಾತನಾಡಿವಿ ತಂಗಿ, ಹಾಗೇಕೆ ಮಾತನಾಡಿವಿ? ಬಳ್ಳಿಯ ಕಾಯಿ ಬಳ್ಳಿಗೆ ಬಾರವೆ, ಮರದ ತಂಗಿ ಮರಕ್ಕೆ ಬಾರವೆ, ಅದರಂತೆ ತಂಗಿಯಾದ ಈ ಚಂದ್ರ ನಮಗೆ ಬಾರವೆ. ನೋಡು ತಂಗಿ, ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕು ಅಲ್ಲಿದ್ದರೆ ಹೆಣ್ಣಿಗೆ ಬೋಸನ. ತಂಗಿಗೆ ಇನ್ನು ಮುಂದೆ ವರ ಹುಡುಕುವ ಅಗತ್ಯವೇ ಇಲ್ಲ. ಕಾರ್ತಿಕ್ ನಮ್ಮನ್ನ ಸಮೇತ ಭಾರಿ ಶ್ರೀಮಂತ. ತನ್ನ ದೊಡ್ಡಪ್ಪನ ಆಸ್ತಿ ನೋಡಿಕೊಳ್ಳುವುದಕ್ಕೆ ಈಗ ಇದವರಿಗೆ ಬರ್ತಿದ್ದಾನೆ. ತಂಗಿ ಚಂದ್ರ ನಂಬಿದವರನ್ನು ಎಂದು ಕೈ ಬಿಡುವುದಿಲ್ಲ. ಈ ನಮ್ಮಮ್ಮ ಎಲ್ಲಮ್ಮ ಎನ್ನುವುದು ಹೀಗೆ 100ಕ್ಕೂ 100 ನಿಜವಾಯಿತಮ್ಮ. ಹಾಗಾದರೆ ಅಣ್ಣ, ಈ ಸಂತೋಷಕ್ಕೆ ಆ ನನ್ನ ತಾಯಿ ಹೇಳಿಕೊಳ್ಳದ ಎಲ್ಲವನ್ನನ್ನು ಹಾಡಿಕೊಂಡ
ಅಣ್ಣ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಹಂತಕನ ಪುಂಡತನಕ್ಕೆ ಸವಾಲ್ ಹಾಕಿದ ಪುಣ್ಯ ಹೋಮ್ ಮಿನಿಸ್ಟರ್ನೇ ಆಗಿರ್ಲಿ ಇಲ್ಲ ಚೀಫ್ ಮಿನಿಸ್ಟರ್ನೇ ಆಗಿರ್ಲಿ, ಒಟ್ಟಿನಲ್ಲಿ ಈ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ ಅವರನ್ನು ಈ ಭೂಗತ ಲೋಕದಿಂದ ಪರಲೋಕಕ್ಕೆ ಎತ್ತಂಗಡಿ ಮಾಡೋದೇ 25 ಹಳ್ಳಿಗಳಿಗೆ ರಾಜ ನೆನೆಸಿಕೊಂಡಿರುವ ಈ ನರ ಹಂತಕನ ದಮ್ಮ ಗುರಿ. ಅಂತ ಪುಟ್ಟ ಕೋಪರಿಗಳನ್ನು ಸಿಕ್ಕಲ್ಲೇ ಭೇಟಿಯಾಡಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡುವುದಕ್ಕಾಗಿಯೇ ಅಣ್ಣ ಹಾಕಿ ಸಾಕ್ಷಿ ಗಳಿಸಿದ್ದೇನೆ. ನನ್ನ ಬಲಗೈ ಬಂಟನಾದ ಅಂತೆ ನನಗೆ ಎದುರಾದ ಕಾರ್ತಿಕನ ದೊಡ್ಡಪ್ಪನಾದ ಮುಖ್ಯಮಂತ್ರಿ ಕೆ ಪ್ರಸಾದನ ಹೆಣ ಹದ್ದುಗಳ ಪಾಲಾದರೆ ಅವನ ಹಣ ತುಂಬಿದ ಖಜಾನೆ ಈ ನರ ಹಂತಕನಿಗೆ ಹೇಗಿದೆ ಕಾರ್ತಿಕ ಈ ನರಹರಿ ನರ ಹಂತಕನ ಕುಟಿಲ ಕಾರುಸ್ಥಾನದ ಇನ್ನು ಮುಂದೆ ಆ ವಸಂತನ ಹೊಲದಲ್ಲಿ ಸಾರಾಯಿ ಫ್ಯಾಕ್ಟರಿ ಕಟ್ಟುವುದೇ ಈ ನರ ಹಂತಕನ ಬಲವಾದ ಗುರಿ. ಅದಕ್ಕೇನಾದರೂ ಆ ವಸಂತ ಒಪ್ಪದಿದ್ದರೆ ಇಂದ್ರನ ಅರಗಿನಿಯಂತಿರುವ ಆ ಚಂದ್ರ ಶಿವ್ಯಾನ ತಂಗಿ ಚಂದ್ರ ಚಂದ್ರಿ ಮುಂದೆ ಈ ನರ ಹಂತಕನ ಸೂಳೆ ಚಂದ್ರಿ ಮೌಸ ಕಂಡ ಹದ್ದಿನಂತೆ ನಿನ್ನ ಶೀಲದ ಮುದ್ದಿಯನ್ನು ಕುಗ್ಗಿಸಿ ನಿನ್ನನ್ನು ಇಂಗುತ್ತಿದ್ದ ಮಂಗನಂತೆ ಮಾಡದಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತಿಯರ ಮಿಕ್ಕ ತಲೆ ಕಟ್ಟ ಹುಲಿ ನರ ಹಂತಕನೇ ಅಲ್ಲ. ಎಂದು ತಾನೇ ನಡೆದು ಬಾಂಬೆಯಿಂದ ನನ್ನ ತಂಗಿ ಇಂದ್ರಾ ಬರುತ್ತೀನಿ ಎಂದು ಹೇಳಿದ್ದಾಳೆ. ನಾನು ಏರ್ಪೋರ್ಟ್ಗೆ ಹೋಗಿ ನನ್ನ ತಂಗಿಯನ್ನು ತೆಗೆದುಕೊಂಡು ಬಂದರಾಯ್ತು. ಇಂದಿನಿಂದ ಪ್ರಾರಂಭವಾಯಿತಲೇ ನಿಮ್ಮ ಮನೆತನದ ಮೇಲೆ ನನ್ನ ಕ್ರಾಂತಿಕಾರಿ ನಾಟಕದ ಪ್ರಥಮ ಅಂಕ.
ಬಂದರೆ ಮಗನೇ ನಿನ್ನನ್ನು ಉದೋ ಎನಿಸಿ ಹರ ಎನಿಸಿ ಬಿಡುತ್ತೇನೆ. ಯಾರೋ ನೀನು? ನನ್ನ ನೇಗೆ ನಾನೇನು ತಪ್ಪು ಮಾಡಿ ನನ್ನನ್ನು ಕೊಲೆ ಮಾಡ್ಲಿಕ್ಕೆ ಬಂದಿರುವೆ? ಏನು ಮಾಡಿರುವೆಯಾ? ಇನ್ನೂ ಏನು ಮಾಡಬೇಕೆಂದು ಮಾಡಿರುವೆ? ಶಿಕ್ಷಣ ಮಂತ್ರಿಯಾಗಿ ಕಷ್ಟಪಟ್ಟು ಓದಿ ರ್ಯಾಂಕ್ ಪಡೆದ ಬಡ ವಿದ್ಯಾರ್ಥಿಗಳಿಗೆ ನೌಕರಿ ಕೊಟ್ಟು ಸಹಾಯ ಮಾಡುವುದನ್ನು ಬಿಟ್ಟು ಶ್ರೀಮಂತರು ಕೊಡುವ ಲಂಚಕ್ಕೆ ಕೈಯೊಡ್ಡಿ ರಸಾಯನಿಕ ಸಹಿತ ಓದಲು ಬರದೇ ಇದ್ದ ಕನ್ನಡ ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಟ್ಟು ಗೋಲ್ಡ್ ಮೆಡಲ್ ಪಡೆದ ಬಡ ವಿದ್ಯಾರ್ಥಿಗಳು ಲಂಚ ಕೊಡುವ ಸಹಾಯಕರಾಗಿ ಓದಿಗೆ ತಕ್ಕ ನೌಕರಿ ಸಿಗಲಿಲ್ಲವೆಂದು ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿರುವ ಸಾವಿರಾರು ಬಡ ವಿದ್ಯಾರ್ಥಿಗಳ ಸಾವಿಗೆ ಕಾರಣಕರ್ತನಾದ ಕೆಟ್ಟ ವಿಷ ಸರ್ಪ. ನಾನು ಮಾಡಿದ ತಪ್ಪಾಗಿದ್ದಾಗ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಬಿಟ್ಟು ಬಿಡು. ಊಟ ಕೂತೆ ಊಟ ನರುದ್ರ ನಿನ್ನಂತ ಸೋತ ಶಿಕ್ಷಣ ಮಂತ್ರಿಗಳು ಈ ಪವಿತ್ರ ಭರತ ಭೂಮಿಯಲ್ಲಿ ಬದುಕಿದ್ದಾರೆ. ಈ ಭರತ ಭೂಮಿಗೆ ಅವಮಾನ. ನಿನ್ನಂತ ತಾಯ್ಗಂಡ ದೇಶ ರಾಜಕಾರಣಿಗಳು ಶಿಕ್ಷೆ ಕೊಟ್ಟು ಸುಟ್ಟು ಬಿಸಾಕಲು ಹುಟ್ಟಿ ಬಂದಿರುವೆ ಸಿಡಿದ ಕಣಗನಾಗಿ. ಸ್ಮರಿಸಲೇ ನಿನ್ನ ಕುಲದೇವರನ್ನು. ಕೊಂಡ ಪುಂಡರಿಗೆ ಚಂಡ ಪ್ರಚಂಡ. ಎಂದೆಂದಿಗೂ ಶ್ರೀಮಂತರ ಶತ್ರು ಎದುರಾದ ವೈರಿಗಳ ತಲೆ ತೆಗೆಯುವುದೇ ಈ ನಾಗನ ಕಾಯಕ. ಈ ಕನ್ನಡ ಮಣ್ಣಿನ ಋಣ ತೀರಿಸದೆ ಈ ಮಣ್ಣಲ್ಲಿ ಸೇರಿ ಹೋದರೂ ಮತ್ತೆ ಗುಡುಕು ಹೊಡೆದದ್ದು ಹುಲಿಯಾಗಿ ಹುಟ್ಟಿ ಬರುವುದು ಈ ನಾಗ. ಕೈಯ ಮಾಡ್ಯಾಳ ಕಣ್ಣ ಹೊಡೆದಾಳ ನನ್ನ ಮಗ ಬೇಕಾಗೈತ್ರಿ, ನನ್ನ ಮಗ ಬೇಕಾಗೈತ್ರಿ. ಸೌಕರ್ ಕೈಯ ಕಾರ್ ಸೌಕರ್ ಡ್ರೈವರ್ ಕೆಲಸ ಅಂತೇನ್ರಿ. ಮುಂಜಾನೆ ಅಂತ ಗಾಡಿ ಓಡಿಸಿ ಓಡಿಸಿ ಹೊಟ್ಟನ ಕಳೋದು ಸತ್ತು ಹಂಗೆ ಜೋತಾಡಕತ್ತೈತ್ರಿ. ಜೋತಾಡಿದ್ರಿ ಯಾಕೆ ಜೋತಾಡೋದು ಕೊಡ್ರಿ. ಅವನು ಮನೆಗೆ ಹೋಗಿ ಹೆಜ್ಜಿಗೆ ಊಟ ಕಬಡ್ಡಿ ಆಡಿ ಮನಸ್ಸರ ಹಲವಾರು ಮಾಡ್ಕೋಬೇಕಂದ್ರ ಕಬಡ್ಡಿ ಆಡಾಕ ಏಸದ ಇಲ್ರಿ ನನ್ನ ಊರ ಬಟ್ಟಿ ಆನೆ ಬರಕ್ಕ. ಇರ್ಲಿ ಯಾವಾಗ ಒಂದು ಕೆಂಪು ಒಂದು ಫೋರ್ ಇದ್ದಾಗ ಆಡ್ಕೊಂತ ಬರಕ್ಕೆ ಬರ್ಲಿ ಊಟ ಕಬಡ್ಡಿ ಆಡಿ ಮನಸ್ಸರ ಹಲವಾರು ಮಾಡ್ಕೊಂಡ್ರ ಐತ್ರಿ ದೈವ. ಕುಡಿತ ಕೊರೋನಾ ಹೋಗ್ಬಂತ ಲಾಕ್ಡೌನ ಮೋನೆ ಸುತ್ತಿ ಸುತ್ತಿ ಕೊರೋನಾ ಹೋಗ್ಬಂತ ಲಾಕ್ಡೌನ ಮೋನೆ ಸುತ್ತಿ ಸುತ್ತಿ ಶ್ರಾವಣ ತಿಂಗಳ
ಚಿಂತಿಲ್ಲ ಆದ್ರೆ ನೀವೇನಿದೆಯಲ್ಲ ಈ ಸತ್ಯ ನಾನು ಲವ್ ಮಾಡೋಕ್ ನೋಡು. ನಾನೇನ್ ಲವ್ ಮಾಡ್ಬೇಕಾ ಸುಮ್ಮನೆ ಲಾಡೆ ಅದೇ ಲಾಡೆ ಹೋಗು. ಆಮೇಲೆ ಏನ್ ಬಂದೆ ನನ್ನಂತ ಎಳೆ ಮೀಸಿ ಸಿಗರು ವಯಸ್ಸಿನ ಹುಡುಗ ನಾನು ಲವ್ ಮಾಡಕ್ ಅಲ್ಲ ಅಂದ್ರ ಮತ್ತೆ ಗೋರ್ಗೆ ತೆಂಗಿನಕಾಯಿ ಸೆಟಪ್ ಅದನ್ನ ಲವ್ ಮಾಡ್ಬೇಕಂತ ಮಾಡ್ಯಾನ. ಮತ್ತೆ ಹೋಗಿ ಈ ನನ್ನ ಮಗ ಎಲ್ಲ ಉತ್ಸವ ಆಸ್ಪತ್ರೆ ತಪ್ಪಿಸ್ಕೊಂಡು ಇಲ್ಲೇ ಬಂದ ಅದಕ್ಕೆ ಕೇಳಾಕತ್ತಾನ ರೀ. ಕಾರ್ ನಡೆಸೋ ಕೆಲಸ ಕಾರ್ ನಡೆಸೋ ಕೆಲಸ ಯವ್ವಾ ನಿನ್ ಗಾಡಿ ಕೈಯ ಅಲ್ಲಲ್ಲ ಅಂದ್ರ ಕಂಡ ಕೈಯಾಗ ಹಿಡ್ಕೊಂಡು ಕೈಯಾಗ ಹಾರ್ನ ಹಿಡ್ಕೊಂಡು ಡ್ರೈವರ್ ಅನ್ನಂಗ ಹೌದೇ ನನ್ನ ಹುಡುಗಿ ಈ ಊರ ಯಾರ ಕಾರ್ಗಾಡಿ ಓಡಿಸ್ತಿ? ಶ್ರೀಮಂತ ಕಾರ್ತಿಕನ ಕಾರು ಅಂತ. ಓ ಕಾರ್ತಿಕನ ಕಾರ್ಗಾಡಿ ಹುಚ್ಚುವ ಗಂಡೆಯ. ಓ ನನ್ನ ಮಾಗೊಂಡಿನ ಗೊಂಡೆ ಈ ಮಾಗೊಂಡನ ಕೈ ಹಿಡ್ಕೊಂಡು ಹಾಡು ಕುಣಿಯೋ ನನ್ನ ಗಂಡಿನ ರಾಣಿ. ಹಾಡಕ್ಕೆ ಹೋಗ್ಲು ಅಂದ್ರ ನಮ್ಮ ಸೌಕರ್ಯ ರೊಕ್ಕ ಕೊಡ್ಬೇಕು ರೊಕ್ಕ ಕೊಟ್ಟು ಬಿಡು. ಈ ಸುಮಾರು ಮಾಗೊಂಡ ಗುಂಡಿಗೆ ಮಾಡ್ತಪ್ಲ ಕೊಟ್ಟು ಹಾಡಿ ಕುಣಿಯಾಕಿರ್ತಾನ ಅಂದ್ರ ಇಲ್ಲಿಂದ ಹೆಂಗಾರ ಮಾಡಿ ಜನ ಕಲಿ ಮಾಡಿಸ್ರಿ. ಲೇ ಅಪ್ಪ ಮಾಗೊಂಡ ಇನ್ನು ಹುಡುಕೊಂಡು ನಿಮ್ ಸಾವುಕಾರ ಬರಕತ್ತಾನ. ಅಯ್ಯೋ ನನ್ನ ಸೇವನೆ ನಮ್ಮ ಸಾವುಕಾರ ಅಂತೂ ಹೊತ್ತು ಗೊತ್ತಾಗಲ್ಲ. ಯಾಕಂದ್ರ ಜಂಗ ರೇಷ್ಮೆ ಶೆಟ್ಟಾಗ ಇರೋಪ್ಪ ಅಂತಂದ್ರ ಹಿಂದಿಂದ ಓಡಿ ಬರ್ತಾನ್ರಿ. ನಾನು ಹೋದ ಕಾರ್ ಕಳ್ತಾನ್ರ ಹಿಂದ್ ಓಡಿ ಬರ್ತಾನ ಗುಡ್ಡಿ ನಾನು ಬರ್ತೀನಿ. ಬಾಯ್ ನನ್ನ ಪ್ರೀತಿಗೆ ಬೆಲೆ ಹಾಕೊಂಡು